ಮೇರೆ ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಿಸಿದಂತೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅವರನ್ನು ITR ವೆಬ್ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡ್ತಕ್ಕಂಥ ವಿಧಾನವನ್ನು ಈ ವಿಡಿಯೋದಲ್ಲಿ ನೋಡೋಣ. ಟ್ಯಾಕ್ಸ್ ಪೇಯರ್ ಅವರನ್ನು ITR ವೆಬ್ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡಲು ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಳ್ಳಬೇಕು. ಸರ್ಚ್ ಬಾರ್ನಲ್ಲಿ ITR ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ www.incometax.gov.in ಇನ್ಕಮ್ ಟ್ಯಾಕ್ಸ್ ಈ ಒಂದು ಮೊದಲನೇ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಕಾಣ್ತಕ್ಕಂತಹ ಸ್ಕ್ರೀನ್ನಲ್ಲಿ ಈ ಮೇಲ್ಗಡೆ ಲಾಗಿನ್ ರಿಜಿಸ್ಟರ್ ಬಟನ್ಗಳಿವೆ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ನೋಡಬಹುದು ಇಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳಲು 4 ಸ್ಟೆಪ್ಸ್ ಕೊಟ್ಟಿದ್ದಾರೆ. ಗೆಟ್ ಸ್ಟಾರ್ಟೆಡ್, ಫಿಲ್ ಡೀಟೇಲ್ಸ್, ವೆರಿಫೈ ಡೀಟೇಲ್ಸ್, ಸೆಕ್ಯೂರ್ ಯುವರ್ ಅಕೌಂಟ್ ಅಂತ. ಫಸ್ಟ್ ಸ್ಟೆಪ್ ಗೆಟ್ ಸ್ಟಾರ್ಟೆಡ್. ಇಲ್ಲಿ ರಿಜಿಸ್ಟರ್ ಆ್ಯಂಡ್ ಫೈಂಡ್ ಆಲ್ ಯುವರ್ ಟ್ಯಾಕ್ಸ್ ಡೇಟಾ ಇನ್ ಎ ಸಿಂಗಲ್ ಸೆಕ್ಯೂರ್ ಪ್ಲ್ಯಾಟ್ಫಾರ್ಮ್ ಅಂತ ಇದೆ. ಲೆಟ್ಸ್ ಗೆಟ್ ಸ್ಟಾರ್ಟ್ನಲ್ಲಿ ರಿಜಿಸ್ಟರ್ ಆ್ಯಸ್ ಟ್ಯಾಕ್ಸ್ ಪೇಯರ್ ಅದರ್ಸ್ ಅಂತ ಇದೆ. ಟ್ಯಾಕ್ಸ್ ಪೇಯರ್ ಬೈ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿದೆ. ಪ್ಯಾನ್ ಕೆಳಗಡೆ ಕೊಟ್ಟಿರ್ತಕ್ಕಂಥ ಬಾಕ್ಸ್ನಲ್ಲಿ ನಮ್ಮ ಪಾನ್ ಕಾರ್ಡ್ ನಂಬರ್ ಕೊಟ್ಟು ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ. ಸಕ್ಸಸ್ ಪಾನ್ ವ್ಯಾಲಿಡೇಟೆಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಲೈನ್ ಬರ್ತದೆ, ಗ್ರೀನ್ ಟಿಕ್ ಬರ್ತದೆ. ಪ್ಲೀಸ್ ಕನ್ಫರ್ಮ್ ಇಫ್ ಯು ವಾಂಟ್ ಟು ರಿಜಿಸ್ಟರ್ ಆ್ಯಸ್ ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ ಅಂತ ಇದೆ. ಎಸ್ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲೊಂದು ನೋಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಂಟಿನ್ಯೂ ಕ್ಲಿಕ್ ಮಾಡಿ. ಬೇಸಿಕ್ ಡೀಟೇಲ್ಸ್ ಸ್ಕ್ರೀನ್ ಬರ್ತದೆ. ಪ್ಯಾನ್ ನಂಬರ್ ನಾವು ಎಂಟರ್ ಮಾಡಿರ್ತಕ್ಕಂಥ ಪ್ಯಾನ್ ನಂಬರ್ ನೋಡ್ಬೋದು. ಇಲ್ಲಿ ಲಾಸ್ಟ್ ನೇಮ್, ಮಿಡ್ಲ್ ನೇಮ್, ಫಸ್ಟ್ ನೇಮ್ ಇದೆ. ಪಾನ್ನಲ್ಲಿರುವಂತೆ ನೇಮ್ ಈ ಬಾಕ್ಸ್ನಲ್ಲಿ ಕೊಡಿ. ಡೇಟ್ ಆಫ್ ಬರ್ತು, ಜೆಂಡರ್ ಕೊಡಿ. ರೆಸಿಡೆಂಟ್ ಸ್ಟೇಟಸಲ್ಲಿ ರೆಸಿಡೆಂಟ್, ನಾನ್ ರೆಸಿಡೆಂಟ್ ಅಂತ ಇದೆ. ರೆಸಿಡೆಂಟ್ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಬಟನ್ ಇದೆ, ಕ್ಲಿಕ್ ಮಾಡಿ. ನೆಕ್ಸ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸ್ಕ್ರೀನ್ಗೆ ಬರ್ತೇವೆ. ಇದರಲ್ಲಿ ಪ್ರೈಮರಿ ಮೊಬೈಲ್ ನಂಬರ್ ಬಿಲಾಂಗ್ಸ್ ಟು ಅಂತ ಇದೆ. ಇಲ್ಲಿ ಪ್ರೈಮರಿ ಮೊಬೈಲ್ ನಂಬರನ್ನು ಕೊಟ್ಟ ಮೇಲೆ ಪ್ರೈಮರಿ ಮೊಬೈಲ್ ನಂಬರ್ ಬಿಲಾಂಗ್ಸ್ ಟು ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಬ್ರದರ್, ಫ್ರೆಂಡ್, ಸೆಲ್ಫ್, ಸನ್, ರಿಲೇಟಿವ್ ಅಂತ ಇದೆ. ಸೆಲ್ಫ್ ಅಂತ ಕೊಡಿ. ನೆಕ್ಸ್ಟ್ ಪ್ರೈಮರಿ ಇಮೇಲ್ ಅಡ್ರೆಸ್ ಈ ಕೆಳಗಡೆ ಇರ್ತಕ್ಕಂಥ ಬಾಕ್ಸ್ನಲ್ಲಿ ಇಮೇಲ್ ಅಡ್ರೆಸ್ ಕೊಡಿ. ಪ್ರೈಮರಿ ಇಮೇಲ್ ID ಬಿಲಾಂಗ್ಸ್ ಟು ಡೌನ್ ಮಾರ್ಕ್ ಸೆಲ್ಫ್ ಅಂತ ಕೊಡಿ. ನೆಕ್ಸ್ಟ್ ಲ್ಯಾಂಡ್ಲೈನ್ ನಂಬರ್ ಮ್ಯಾಂಡೇಟ್ರಿ ಇರೋದಿಲ್ಲ. ಪೋಸ್ಟಲ್ ಅಡ್ರೆಸ್ ಡೀಟೇಲ್ಸ್ ಇಂಡಿಯಾ ಬೈ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಅಡ್ರೆಸ್ ಡೀಟೇಲ್ಸಲ್ಲಿ ಇಲ್ಲಿ ಫ್ಲಾಟು, ರೋಡ್, ಪಿನ್ ಕೋಡ್, ಪೋಸ್ಟ್ ಆಫೀಸ್, ಏರಿಯಾ, ಡಿಸ್ಟ್ರಿಕ್, ಸ್ಟೇಟ್ ಇವನ್ನೆಲ್ಲ ಫಿಲ್ ಮಾಡಬೇಕು. ಮತ್ತು ನಾವು ನಮ್ಮ ಪಿನ್ ಕೋಡ್ ನಂಬರನ್ನು ಕೊಟ್ಟ ಮೇಲೆ ಏನಾಗತ್ತೆ, ಇಲ್ಲಿ ಪೋಸ್ಟ್ ಆಫೀಸ್ ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಪಿನ್ ಕೋಡ್ಗೆ ಸಂಬಂಧಿಸಿದಂತೆ ಪೋಸ್ಟ್ ಆಫೀಸ್ ಅಡ್ರೆಸ್ ತೋರಿಸ್ತದೆ. ಸೊ ಡ್ರಾಪ್ ಡೌನ್ನಿಂದ ಸೆಲೆಕ್ಟ್ ಮಾಡಬೇಕಾಗ್ತದೆ, ಫಿಲ್ ಮಾಡೋರು ಇರೋದಿಲ್ಲ. ಆಮೇಲೆ ಏರಿಯಾ, ಲೊಕ್ಯಾಲಿಟಿ ಇದನ್ನು ಕೂಡ ನಾವು ಡ್ರಾಪ್ ಡೌನ್ನಿಂದ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ನಾವು ಪಿನ್ ಕೋಡ್ ನಂಬರ್ನಿಂದ ಡಿಸ್ಟ್ರಿಕ್ಟ್ ಅದಾಗೆ ತೆಗೆದುಕೊಂಡಿರುತ್ತದೆ ಮತ್ತು ಪಿನ್ ಕೋಡ್ ನಂಬರ್ ಆಧಾರದ ಮೇಲೆ ಸ್ಟೇಟನ್ನು ಕೂಡ ಅದಾಗೆ ತೆಗೆದುಕೊಂಡಿರುತ್ತದೆ. ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿದ ಮೇಲೆ ಕಂಟಿನ್ಯೂ ಕ್ಲಿಕ್ ಮಾಡಿ. ಸೊ ಈಗ ಎಂಟರ್ ದಿ OTP ಸ್ಕ್ರೀನ್ ಬರ್ತದೆ. ಅಂದರೆ ನಾವು ನಮ್ಮ ಪ್ರೈಮರಿ ಮೊಬೈಲ್ ನಂಬರು ಮತ್ತು ಪ್ರೈಮರಿ ಇಮೇಲ್ ಅಡ್ರೆಸ್ ಏನು ಫಿಲ್ ಮಾಡಿದ್ದೇವೆಯೋ ಆ ಒಂದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಅಡ್ರೆಸ್ಗೆ OTP ಬಂದಿರುತ್ತದೆ. ಮೊಬೈಲ್ಗೆ ಬಂದಿರತಕ್ಕಂಥ OTPಯನ್ನು ಮೊಬೈಲ್ OTP ಬಾಕ್ಸ್ನಲ್ಲಿ ಕೊಡಬೇಕು ಮತ್ತು ಇಮೇಲ್ಗೆ ಬಂದಿರತಕ್ಕಂಥ OTPಯನ್ನು ಇಮೇಲ್ OTP ಬಾಕ್ಸ್ನಲ್ಲಿ ಕೊಟ್ಟು ಕೆಳಗಡೆ ಕಂಟಿನ್ಯೂ ಬಟನ್ ಇದೆ, ಕ್ಲಿಕ್ ಮಾಡಬೇಕು. ಸೊ ನೋಡಬಹುದು ನಾವು ಫಿಲ್ ಮಾಡಿರ್ತಕ್ಕಂತಹ ಬೇಸಿಕ್ ಡೀಟೇಲ್ಸ್ ಇದೆ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ ಮತ್ತು ಎಡಿಟ್ ಮಾಡಬೇಕಾದ್ರೆ ಎಡಿಟ್ ಬಟನ್ ಇದೆ, ಕ್ಲಿಕ್ ಮಾಡಿ ಎಡಿಟ್ ಕೂಡ ಮಾಡಿಕೊಳ್ಳಬಹುದಾಗಿರುತ್ತದೆ. ನೆಕ್ಸ್ಟ್ ಎಲ್ಲ ಡೀಟೇಲ್ಸ್ ಚೆಕ್ ಮಾಡ್ಕೋಬೇಕು. ಸರಿಯಾಗಿದ್ದರೆ ಕನ್ಫರ್ಮ್ ಕ್ಲಿಕ್ ಮಾಡಬೇಕು. ಸೆಕ್ಯೂರ್ ಯುವರ್ ಅಕೌಂಟ್ ಅಂತ ಸ್ಕ್ರೀನ್ ಬರ್ತದೆ. ಇಲ್ಲಿ ಸೆಟ್ ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್, ಸೆಟ್ ಯುವರ್ ಪರ್ಸನೈಸ್ಡ್ ಮೆಸೇಜ್ ಅಂತ ಬರ್ತದೆ. ನೋಡಿ, ಸೆಟ್ ಪಾಸ್ವರ್ಡ್ನಲ್ಲಿ ನಾವು ಪಾಸ್ವರ್ಡ್ ಒಂದನ್ನು ಕ್ರಿಯೇಟ್ ಮಾಡ್ಕೋಬೇಕು. ಆಮೇಲೆ ಕನ್ಫರ್ಮ್ ಪಾಸ್ವರ್ಡ್ನಲ್ಲಿ ಸೆಟ್ ಪಾಸ್ವರ್ಡ್ನಲ್ಲಿ ಕೊಟ್ಟಂತಹ ಪಾಸ್ವರ್ಡನ್ನೇ ರಿಪೀಟ್ ಮಾಡಬೇಕು. ಸೆಟ್ ಯುವರ್ ಪರ್ಸನಲೈಸ್ಡ್ ಮೆಸೇಜ್ನಲ್ಲಿ ನಾವು 25 ಅಕ್ಷರಗಳಿಗೆ, ಕ್ಯಾರೆಕ್ಟರ್ಸ್ಗಳಿಗೆ ಮೀರದಂತೆ ಒಂದು ಮೆಸೇಜನ್ನು ಟೈಪ್ ಮಾಡಿಕೊಂಡು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು.
ಪಾಸ್ವರ್ಡ್ ಪಾಲಿಸಿ ಫಾರ್ ಎಕ್ಸಾಂಪಲ್ ಈ ರೀತಿ ಇರುವ ಹಾಗೆ ನಾವು ಒಂದು ಪಾಸ್ವರ್ಡನ್ನು ಸೆಟ್ ಮಾಡಿಕೊಳ್ಳಬೇಕು. ಸೊ ನೋಡಬಹುದು, ರಿಜಿಸ್ಟರ್ಡ್ ಸಕ್ಸಸ್ಫುಲಿ, ಥ್ಯಾಂಕ್ ಯು ಫಾರ್ ರಿಜಿಸ್ಟರಿಂಗ್ ವಿತ್ ಇ ಫೈಲಿಂಗ್, ಯುವರ್ ಟ್ರಾನ್ಸಾಕ್ಷನ್ ಐ ಡಿ, ಯುವರ್ ಇ ಫೈಲಿಂಗ್ ಪೋರ್ಟಲ್ ಯೂಸರ್ ಐ ಡಿ ಅಂತ ಸ್ಕ್ರೀನ್ ಬರ್ತದೆ. ಕನ್ಫರ್ಮೇಷನ್ ಇಮೇಲು ನಮ್ಮ ಒಂದು ಇಮೇಲ್ ಅಡ್ರೆಸ್ಗೆ ಮತ್ತು ಕನ್ಫರ್ಮೇಷನ್ SMS ನಮ್ಮ ಮೊಬೈಲ್ಗೆ ಬಂದಿರುತ್ತದೆ. ನೆಕ್ಸ್ಟ್ ನಾವು ಪ್ರೊಸೀಡ್ ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದಿಷ್ಟೇನಪ್ಪ ಅಂದರೆ ITR ಪೋರ್ಟಲಲ್ಲಿ ಟ್ಯಾಕ್ಸ್ ಪೇಯರ್ ಅವರನ್ನು ರಿಜಿಸ್ಟರ್ ಮಾಡ್ತಕ್ಕಂತಹ ವಿಧಾನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.